ಓಕೆ, ಈಗಾಗಲೇ ಸೆಮಿಫೈನಲ್ ಪಂದ್ಯದ ಪ್ರಥಮ ದಾಳಿಯಲ್ಲಿ ಜೈ ಶ್ರೀರಾಮ್ ಹೆಬ್ಬಾಲ ಮೂಲದ ಆಟಗಾರ ಅಂಕಣದ ಒಳಭಾಗದಲ್ಲಿ ಆರಂಭದ ದಾಳಿಯಲ್ಲಿ ಈಗಾಗಲೇ ಎರಡು ಕೂಡ ಬಲಿಷ್ಠ ತಂಡಗಳು ಲೀಗ್ನಲ್ಲಿ ಸಾಕಷ್ಟು ಪ್ರದರ್ಶನವನ್ನ ನೀಡಿ ಸೆಮಿಫೈನಲ್ ಹಂತಕ್ಕೆ ಲಗ್ಗೆಯನ್ನ ಇಟ್ಟಿದ್ದಾವೆ. ಕಾದ್ ನೋಡೋಣ ಈ ಪಂದ್ಯದಲ್ಲಿ ವಿಜಯದ ಮಾಲೆ ಯಾರ ಪಾಲಿಗೆ ಆಗುತ್ತೆ ಅಂತೇಳಿ. ಇದರಲ್ಲಿ ಗೆದ್ದ ತಂಡ ನೇರವಾಗಿ ಫೈನಲ್ಗೆ 15,000 ನಗದು ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಡುವ ಎರಡು ತಂಡಗಳ ನಡುವೆ ಹಣಾಹಣಿ. ಅದರಲ್ಲಿ ಮೊದಲ ತಂಡ ಯಾವುದು? ಎಸ್, ಇಲ್ಲಿ ಆರಂಭದಲ್ಲಿ ಮಿಸ್ಟೇಕ್. 2 points ಇನ್ ಮಾಡ್ರಪ್ಪ. ಅಫಿಷಿಯಲ್ ಟೈಮ್ ಆಫ್. ಎಲ್ಲರೂ ಏನ್ ಮಾಡ್ರಿ, ಹಂಗೆ ನಿಮ್ ಕೊರಳಾಗ ಕೈಯಾಗ ಏನಿದಾವ ಎಲ್ಲ ತೆಗಿರಿ. ಎಸ್, ಓಕೆ. ಇನ್ನೂ ಕೂಡ ಖಾತೆಯನ್ನು ತೆರೆದಿಲ್ಲ ಜೈ ಶ್ರೀರಾಮ್ ಹೆಬ್ಬಾಳ್. ಈಗಾಗಲೇ ಪ್ರಥಮ ದಾಳಿಯಲ್ಲಿ ಆರಂಭಿಕ ಆಘಾತವನ್ನ ಅನುಭವಿಸಿದೆ. ಕಾದ್ ನೋಡೋಣ. ಚೇತರಿಕೆ ಹಾದಿಯನ್ನ ಹಿಡಿಯತ್ತ, ಚೇತರಿಸಿಕೊಳ್ಳುತ್ತ ಬೋನಸ್ಗೆ ಪ್ರಯತ್ನ ಇದೆ. ಮತ್ತೊಮ್ಮೆ ಈ ಒಂದು ಪಂದ್ಯಾವಳಿಗಳಿಗೆ ಸಹಾಯಧನವನ್ನ ಕೊಡಮಾಡಿರುವಂತವರು, ಹಾಗೆ ಪ್ರಥಮ, ದ್ವಿತೀಯ, ಚತುರ್ಥ 4 ಬಹುಮಾನಗಳನ್ನು ಕೊಡಮಾಡಿರುವಂತಹ ಎಲ್ಲ ಕೊಡುಗೈ ದಾನಿಗಳಿಗೆ, ಬಹುಮಾನ ದಾನಿಗಳಿಗೆ ಈ ಸಂದರ್ಭದಲ್ಲಿ ಅಭಿಮಾನದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೇನೆ ಏಕಕಾಲದವರೆಗೆ ನಿರ್ಣಯವನ್ನ ನೀಡಿರುವಂತಹ ಎಲ್ಲ ನಿರ್ಣಾಯಕರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೇನೆ ಇಂಥ ಒಂದು ಸುಡುವ ಬಿಸಿಲಲ್ಲೂ ಕೂಡ ಪಂದ್ಯಾವಳಿಗಳ ವೀಕ್ಷಣೆಯನ್ನ ಮಾಡ್ತಿರುವಂತ ಎಲ್ಲ ಪ್ರೇಕ್ಷಕರು ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿರುವಂತ ನಮ್ಮ ಯುವಕ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನು ಕೇವಲ 2 ಪಂದ್ಯ ಮುಕ್ತಾಯದ ನಂತರ ಈ ಪಂದ್ಯಾವಳಿಗಳು ಕೂಡ ಮುಕ್ತಾಯಗೊಳ್ತವೆ. ಈಗಾಗಲೇ ಸೆಮಿಫೈನಲ್ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ಅದ್ಭುತವಾದ ಟ್ಯಾಕಲ್ ಆಗ್ತಾ ಇದೆ. ಬಲಿಷ್ಠವಾದ ಬಂಧನಕ್ಕೆ ಬಲಿ ಆಗ್ತಾ ಇದ್ದಾರೆ. ಇದೀಗ ತಾನೇ ಗೌಡವಾಡ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿರುವಂತಹ ಇದೇ ಹುಕ್ಕೇರಿ ವಿಭಾಗದ ನಿರ್ಣಾಯಕರಾಗಿರುವಂತಹ ಆನಂದ್ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದ್ಭುತವಾಗಿರುವಂತಹ ದಾಳಿ ಕಾಣ್ ಬರ್ತಾ ಇದೆ. 2-4 ಕಡೆ ಪಂದ್ಯ ಸಾಗ್ತಾ ಇದೆ. 2 ಅಂಕದ ಮುನ್ನಡೆಯಲ್ಲಿದೆ ದುರ್ಗಾದೇವಿ ಸುಲ್ದಾರ್. ಇದರಲ್ಲಿ ಗೆದ್ದಂಡ ನೇರವಾಗಿ ಫೈನಲ್ಗೆ ಲಗ್. हेलो देखो ಎಸ್ 2-5 ಪಂದ್ಯ ಸಾಗ್ತಾ ಇದೆ. 3 ಅಂಕದ ಮುನ್ನಡೆಯಲ್ಲಿದೆ. 2 ಕೂಡ ಕೆಜಿ ಭಾಗದ ಬಲಿಷ್ಠ ತಂಡಗಳು. 2 ಬಲಿಷ್ಠ ತಂಡಗಳ ನಡುವೆ ಒಂದು ರೋಚಕ ಹಣಾಹಣಿ ನಡೀತಾ
ತಾವೆಲ್ಲರೂ ಎರಡು ಪಂದ್ಯಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಾ. ಬೋನಸ್ಗೆ ಪ್ರಯತ್ನ ಇದೆ. ಎಸ್, ಬೋನಸ್ ಕೂಡ ಆಗ್ತಾ ಇದೆ. ಅಷ್ಟೇ ವೇಗವಾಗಿ ಆ ಕಡೆಯಿಂದ ಬಂದಿರುವ ಆಟಗಾರ 3-5 ನಡುವೆಯ ಪಂದ್ಯ. ಈ ಪಂದ್ಯ ಮುಗಿದ ತಕ್ಷಣ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಮಹಾಲಕ್ಷ್ಮಿ ಗೌಡ್ವಾಡ್ ವರ್ಚೇಸ್ ಅವರ್ಗೋಡ್. ರೆಡಿ ಇರಪ್ಪ ಬೇಗ. ಸೆಕೆಂಡ್ ಸೆಮಿಫೈನಲ್ ಫಸ್ಟ್ ಕಾಲ್. ಇಲ್ಲಿ ಮುಟ್ಟಿದ್ದೇನೆ ಅಂತ ಹೇಳಿ ವಾದ ವಿವಾದ ಕಾದು ನೋಡೋಣ. ನೋ ಪಾಯಿಂಟ್. ಬಹಳಷ್ಟು ಒಂದು ಹಾಯ್ ಒಟ್ಟು ಜಗತ್ ಪಂದ್ಯ ಜಂಪ್ ಇದೆ. ಕಾದು ನೋಡಬೇಕು. ಅಷ್ಟೇ ಬಲವಾದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ರೈಡ್ ಈಸ್ ಔಟ್. 1 ಪಾಯಿಂಟ್ ಜೈ ಶ್ರೀರಾಮ್ ಹೆಬ್ಬಾಳ. ಎರಡು ಕೂಡ ಕೆಜಿ ವಿಭಾಗದಲ್ಲಿ ಬಹಳಷ್ಟು ಸಾರಿ ಮುಖಾಮುಖಿಯಾಗಿರುವಂತಹ ತಂಡಗಳು. ಕೆಲವೊಂದು ಬಾರಿ ಒಂದೇ ತಂಡದಲ್ಲಿ ಆಡಿದ್ರು ಕೂಡ ಇವತ್ತಿನ ದಿನ ಬದ್ಧ ವೈರಿಗಳಾಗಿ ಆಡುವಂತಹ ಸಂದರ್ಭ. ಅಂಕಕ್ಕಾಗಿ ಹುಡುಕಾಟ, ಎಲ್ಲ ರೀತಿಯ ಮಲ್ಟಿಪಲ್ ಸ್ಕಿಲ್ಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ತಂಡದ ಗೆಲುವಿಗಾಗಿ ಸತತವಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. 4-5 ಪಂದ್ಯಾಸ ಆಗ್ತಾ ಇದೆ. ಕೇವಲ ಒಂದೇ ಒಂದು ಅಂಕದ ವ್ಯತ್ಯಾಸ ಇದೆ. ಓನ್ಲಿ 1 ಪಾಯಿಂಟ್ ಡಿಫರೆನ್ಸ್. ಈ ಕಡೆಗೆ ಬೋನಸ್ ಆಫ್ ಇದೆ. ಐವರ್ ಡಿಫೆನ್ಸ್. ಕೇಳು ಹಾಲು ಹೆಂಗ್ ಲೀಟ್ರ್? 1 ಕ್ವಿಂಟಲ್ ಅದಾವಲ್ಲ. ಬೋನಸ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾವುದೇ ಪ್ರಯತ್ನ ಸಿಗ್ತಿಲ್ಲ. ಸದ್ಯ ವೇಗವಾಗಿ ಪರ್ಚೂಟ್ ಅನ್ನ ಕೂಡ ಕಾಣ್ತಾ ಇದ್ದೇವೆ. ಇಲ್ಲಿ ಮುಟ್ಟಿದ್ದೇನೆ ಅಂತೇಳಿ ವಾದ ವಿವಾದ, ಆದರೆ ನೋ ಪಾಯಿಂಟ್. ಆ ಕಡೆಯಿಂದ ವೇಗವಾಗಿ ಬಂದಿರುವಂತಹ ದಾಳಿಗಾರ ಮತ್ತೆ ತನ್ನ ದಾಳಿಯನ್ನು ಆರಂಭಿಸಿದಾನೆ. ಕಾದ್ ನೋಡೋಣ. ಈಗಾಗಲೇ 4-5 ಪಂದ್ಯ ಸಾಗ್ತಾ ಇದೆ. ಮೈದಾನ ಮಧ್ಯಭಾಗದಲ್ಲಿ ಒಂದು ರೋಮಾಂಚನಕಾರಿ ಪಂದ್ಯ. 4-5 in favor of Suldar. ಇಲ್ಲಿನಷ್ಟೇ ಫಸ್ಟ್ ಹಾಫ್ 5-5. ನಡುವೆ ಪಂದ್ಯ ಸಾಗುತ್ತಾ ಇದೆ. ಆ ಕಡೆ ಈ ಕಡೆ ಬ್ಯಾರಿಕೇಡಿನ ಸುತ್ತ ನಿಂತಿರುವಂತ ಎಲ್ಲ ಪ್ರೇಕ್ಷಕರು ದಯಮಾಡಿ ಇನ್ನು ಗ್ಯಾಲರಿಯಲ್ಲಿ ಸಾಕಷ್ಟು ಕುಳಿತುಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಕೂಡ ಗ್ಯಾಲರಿಯನ್ನು ಹಾಕಬೇಕು. ಇನ್ನು ಕೇವಲ ಉಳಿದಿರೋದು 2 ಪಂದ್ಯ. ಆ ಕಡೆ ಲೈನ್ ಅಂಪೈರ್ ಯಾರ್ದಿರಪ್ಪ ಹಿಂದ್ಗಡೆ? ಸುಲ್ದಾರ್ ಟೀಮಿಂದ ಲೈನ್ ಅಂಪೈರ್ ಸಂತೋಷ. ಸಮಯದ ಮುಕ್ತಾಯದ ಸ್ಕೋರ್ 5-5. ಸಮಬಲ ಪಂದ್ಯಕ್ಕಾಗಿ ಅವರುಗಳು ವರ್ಚೇಸ್ ಗೌಡ್ವಾಡ್. ಬೇಗನೆ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನ ಪ್ರವೇಶ ಮಾಡಬೇಕು. ಬೋನಸ್ ಜೊತೆಗೆ ಒಂದು ಟಚ್ ಪಾಯಿಂಟ್ ಅನ್ನ ಕೊಟ್ಟು ಹೋದ, ಮುಟ್ಟಿ ಹೋದ. 7-5 2 ಅಂಕ.
5-5 ಸಮಬಲ ಪಂದ್ಯಕ್ಕಾಗಿ ಅವರುಗಳು ವರ್ಚೆಸ್ ಗೌಡವಾಡ್ ಬೇಗನೆ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಈ ಪಂದ್ಯ ಮುಗಿದ ತಕ್ಷಣ ಅಂಕಣವನ್ನ ಪ್ರವೇಶ ಮಾಡಬೇಕು. ಬೋನಸ್ ಜೊತೆಗೆ ಒಂದು ಟಚ್ ಪಾಯಿಂಟ್ ಅನ್ನ ಕೊಟ್ಟು ಹೋದ, ಮುಟ್ಟಿ ಹೋದ. 7-5 2 ಅಂಕದ ಮುನ್ನಡೆಯಲ್ಲಿದೆ. ಎರಡು ತಂಡಗಳು ಕೂಡ ಬಹಳಷ್ಟು ಬಲಿಷ್ಠವಾಗಿರುವ ತಂಡಗಳು. ಬಹಳ ಒಂದು ಪಂದ್ಯ ಹೈ ವೋಲ್ಟೇಜ್ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದೆ. ಕೊನೆಯವರೆಗೂ ಹೇಳೋದು ಕಷ್ಟ ಯಾರು ಪಾಲಿಗೆ ವಿಜಯದ ಮಾಲೆ. ನೇತಾಡ ಆಯ್ತಾಳ ನೇತಾಡ ಸುಲ್ತಾನ್ ಕಂಟ್ರೋಲ್ ಯುವರ್ ಟೀಮ್. ಲಗಮ್ ಇದ್ರ 7-5 7-5 in favor of ದುರ್ಗಾದೇವಿ ಸುಲ್ತಾನ್. ಕಡೆಗೆ ಬೋನಸ್ ಆಗ್ತಿದೆ. ಅಂಕವನ್ನ ಪಡಿಲೇಬೇಕಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಎಲ್ಲ ರೀತಿಯ ಸ್ಕಿಲ್ಗಳನ್ನ ಬಳಸ್ತಾ ಇದ್ದಾನೆ. ಪೂಜಾ ಒಂದೇ ಒಂದು ಅಂಕದ ಡಿಫರೆನ್ಸ್, ಕೇವಲ ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ವೇದಿಕೆಯ ಬಲಭಾಗದಲ್ಲಿ ಇರುವಂತಹ ಸುರದಾಳ್, ವೇದಿಕೆಯ ಎಡಭಾಗದಲ್ಲಿ ಇರುವಂತಹ ಜೈ ಶ್ರೀರಾಮ್ ಹೆಬ್ಬಾಳ್ ಈಗಾಗಲೇ 6 ಅಂಕಗಳನ್ನ ಕಲೆ ಹಾಕಿದೆ. ಒಂದು ಅಂಕದ ಮುನ್ನಡೆಯಲ್ಲಿದೆ. ಕಾದ್ ನೋಡಬೇಕು. ಇದು ಸಮಯದ ಅವಕಾಶ ಇದೆ. ವಿಜಯದ ಮಾಲೆ 6 ಪಾಲಗ ಅಂತೇಳಿ. ಇದು ಸೆಮಿಫೈನಲ್ ಪಂದ್ಯ. ಇದರಲ್ಲಿ ವಿಜಯಶಾಲಿ ಆದವರು 15 ಹಾಗೂ 10ರ ಬಹುಮಾನಕ್ಕೆ ಹಾಜರಾಗ್ತಾರೆ. ಕಾದ್ ನೋಡೋಣ. 2ರಲ್ಲಿ ಯಾರು ಪಾಲಿ. ಒಂದು ಸರ್ ಬಹಳಷ್ಟು ಬಿಗಿಯಾದ ಹಿಡಿತಕ್ಕೆ ಬಲಿ ಆಗ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೆಕೆಂಡ್ ಹಾಫ್ ಮಗನೇ 8-6 ಎಸ್ಲಿ ಬೋನಸ್ಗೆ ಪ್ರಯತ್ನ ಇದೆ. ಕಾದ್ ನೋಡ್ಬೇಕು. ಬೋನಸ್ ಆಗಿದೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಆನ್ ದಿ ಲೈನ್. ನೋ ಬೋನಸ್. 8-6 ಏನ್ ಬಾಳು ಐತಿ. ಕೊನೆಯ 5 ನಿಮಿಷದ ಆಟ. ಪ್ರೇಕ್ಷಕರಿಗೆ ಒಂದು ಸುಂದರ ನೋಟ. ಇದು ಕಬಡ್ಡಿ ಆಟ. ಮುಟ್ಟಿದ್ದೇನೆ ಅಂತೇಳಿ ವಾದ ವಿವಾದ. ನೋ ಪಾಯಿಂಟ್, ನೋ ಟಚ್ ಪಾಯಿಂಟ್.
ಎಂಟು ಆರು 8-6 in favor of ದುರ್ಗಾದೇವಿ ಸುಲ್ತಾನ್. ಮುಂದಿನ ಪಂದ್ಯಕ್ಕಾಗಿ ರೆಡಿ ಇರಪ್ಪ. ಸೆಕೆಂಡ್ ಸೆಮಿ ಫೈನಲ್ ಮ್ಯಾಚ್ ಅವರುಗಳು ವರ್ಸಸ್ ಮಹಾಲಕ್ಷ್ಮಿ ಗೌಡ್ವಾಡ್ ಎ. ಎಸ್ 8-7 ಕೇವಲ ಡಿಫರೆನ್ಸ್ ಒಂದೇ ಒಂದು ಅಂಕ. ಇನ್ನು ಸಾಕಷ್ಟು ಸಮಯ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಪಂದ್ಯ ಯಾರ ಕಡೆ ಬೇಕಾದ್ರೂ ಆಲ್ಬಹುದು. ವಿಜಯದ ಮಾಲೆ ಯಾರ ಕಡೆ ತಿರುಗೋದು ಈ ಕಡೆಗೆ ಬೋನಸ್. ಕೊನೆಯ 4 ನಿಮಿಷ, ಲಾಸ್ಟ್ 4 ಮಿನಿಟ್ಸ್. 2 ಅಂಕದ ಡಿಫರೆನ್ಸ್. ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡಿದ್ರೆ ಅದಕ್ಕೆ ದಂಡ ತೆಗಿಬೇಕಾಗುತ್ತೆ. ಎಚ್ಚರ. ಇಲ್ಲಿ ಸ್ಕೋರ್ 9-8. ನಮಗೂ ಆಗಿಲ್ಲ ನಾಲ್ಕು ಅಂಕ ನಮಗೂ ಆಗಿಲ್ಲ ಏನು ನಾಲ್ಕು ಅಂಕ ಜನ 9-8. ಅವ್ರ ಹೆಸರಾಗ ಟಾಪ್ ಅವ ಅಂಕ ಜಾಗ ಎಸ್ ಕಡೆಗೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಕಾಣ್ತಾ ಇದ್ದಾರೆ. 0-1 ಪ್ಲೇಯರ್ ಮತ್ತೆ ಬೋನಸ್. ಲೈನ್ ಕೊಟ್ಟ ಮತ್ತೆ ಎಸ್ ನಿರಂತರವಾಗಿ ಬೋನಸ್ ಅನ್ನ ಕರೀತಾ ಇದ್ದಾನ. 10-8. 2 ಪಾಯಿಂಟ್ ಇಲ್ಲಿ 4 ಡಿಫೆನ್ಸ್ ಆನ್ ಇದೆ. ಅಂಕ ಪಡಿಬೇಕಾದ್ರೆ ಆಳಕ್ಕೆ ಹೋಗಬೇಕು. ಅಂಕ ಪಡಿಲೇಬೇಕಾದ ಒತ್ತಡ. ಅಂಕ ಪಡಿಬೇಕಂದ್ರೆ ಆಳಕ್ಕೆ ಹೋಗಬೇಕು. ಆದ್ರೆ ಇಲ್ಲಿ ಬಿಡಲ್ಲ. ನೀವು ಆಳಕ್ಕೆ ಬಂದ್ರೆ ನಾವು ಬಿಡ್ತೀವ, ಜಗ್ಗಿ ಬಿಡ್ತೀವಿ. ಕೊನೆ 1 ನಿಮಿಷ. 11-8 11-8 in favor of ದುರ್ಗಾದೇವಿ ಸುಲ್ತಾನ್. ನೆಕ್ಸ್ಟ್ ಮ್ಯಾಚ್ ರೆಡಿ ಇರಪ್ಪ. ಬಂದ್ ಗೇಟ್ ಕಡೆ ನಿಂತ್ಕೋರಿ. ಅವರುಗಳ ವರ್ಸಸ್ ಗೌಡವಾಡಿಯೇ. ಬೇಗ ಕೊಡದಲ್ಲ ಅಂಕರ ಸಮಯ ಇಲ್ಲ. ಇನ್ನು 1 ಗಂಟೆಗಳ ಕಾಲ ಸನ್ಮಾನ ಕಾರ್ಯಕ್ರಮ ಐತಿ. ಬೇಗ ಬರ್ರಪ್ಪ. ಇಲ್ಲಿ ರೇಟ್ ಅದಾರ ನಮ್ಮ ಸಣ್ಣ ಹಂಗೆ ಆಡ್ತಾರೆ. ಬಲವಾಗಿ ಬಂದಿರುವಂತ ಡ್ಯಾಶ್. Each 1 point. No decision. Reach 1 point. Each 1 point. ಹಲೋ ಆ ಕಡೆಗೆ 1 ಅಂಕ, ಈ ಕಡೆಗೆ 1 ಅಂಕ. ಕೊನೆಯ ನಿಮಿಷ. ಸೋತಾರಳ 12-9 ಅದಲ್ಲ. ಲಕ್ಷ್ಮೀ ಬಗ್ಬೇಷಡ ಅಂತ ಹನ್ನೆರಡು 9. ಅದ್ಭುತವಾಗಿರುವಂತಹ ಡೈವಿಂಗ್ ಜಂಪ್ ಬರ್ತಾ ಇದೆ. ಅಷ್ಟೇ ವೇಗವಾಗಿ ಪರ್ಶೂಟ್. ಬಟ್ ನೋ, ಔಟ್ ಆಫ್ ಒನ್ ಪ್ಲೇಯರ್ ಸುಲ್ದಾಳ. ಇಲ್ಲಿ ಲೈನ್ ಅಂಪೈರ್ ಸಂತೋಷ್ ಕುಣಸವ್ರನ್ನ ಕೆಳಗೆ ಆಗೋದ್ರಲ್ಲ ಕೆಳಕೊಂಡ್ಸವ್ರ ಕೆಳಕೊಂದ್ರಿ. ಎಕ್ಸ್ಟ್ರಾ ಪ್ಲೇಯರ್ ಅನ್ನಿ ಈ ಕಡೆ ಬಾ. ಎಕ್ಸ್ಟ್ರಾ ಪ್ಲೇಯರ್ ಈ ಕಡೆ ಬಾ. ಔಟ್ ಆದವ್ರನ್ನ ಕೆಳಗೆ ಕೊಣಿಸ್ರಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೆಳಗೆ ಲೈನ್ ನೋಡ್ರಿ. ಔಟ್ ಆದವ್ರನ್ನ ಕೆಳಗೆ ಕೊಣಿಸ್ರಿ. ರೈಟ್ ರೌಟ್ ರೈಟ್ ರೌಟ್ ರೈಟ್ ರೌಟ್ ರೈಟ್ ರೌಟ್. ಟೈಮ್ ಔಟ್ ಕ್ಲೋಸ್ ಆಗಿದಾವ. ಇವರು 2 ತಗೋದಿರಪ್ಪ. ಟೈಮ್ ಔಟ್ ಕ್ಲೋಸ್.